ನಮಸ್ಕಾರ ಗೆಳೆಯರೇ. ಕನ್ನಡ ಚಿತ್ರರಂಗದ ಸಿನಿ ಲೋಕದಲ್ಲಿ ಒಂದು ಹೆಸರು ಈಗ ಎಲ್ಲೆಡೆ ಮೊಳಗುತ್ತಿದೆ. ಅದು ಯಾರ ಹೆಸರು ಅಂದರೆ ರಿಷಬ್ ಶೆಟ್ಟಿ. ಹೌದು, ನಮ್ಮ ಕನ್ನಡ ಚಲನಚಿತ್ರ ಲೋಕದ ಹೆಮ್ಮೆ ರಿಷಬ್ ಶೆಟ್ಟಿ ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ನಟ, ನಿರ್ದೇಶಕ ಹಾಗೂ ಕಥೆಗಾರ. ಆದರೆ ಈ ಯಶಸ್ಸಿನ ಹಿಂದೆ ಎಷ್ಟು ಹೋರಾಟವಿದೆ ಗೊತ್ತಾ? ಬನ್ನಿ ಇಂದು ಅವರ ಬದುಕಿನ ಕತೆ, ನಟನಿಂದ ಸ್ಟಾರ್ ತನಕ ಪಯಣ ನೋಡೋಣ ಬನ್ನಿ. ರಿಷಬ್ ಶೆಟ್ಟಿ ಅವರು ಹುಟ್ಟಿದ್ದು ಕಾರ್ಕಳ, ಉಡುಪಿ ಜಿಲ್ಲೆಯ ಸುಂದರಹಳ್ಳಿಯಲ್ಲಿ. ಹೌದು, ಅವರು ಬಾಲ್ಯದಿಂದಲೇ ನಾಟಕ, ಕತೆ, ಸಂಸ್ಕೃತಿ ಇವುಗಳ ಮೇಲೆ ಅವರಿಗೆ ಅಪಾರ ಆಸಕ್ತಿ. ಅವರು ಹೇಳುತ್ತಾರೆ, ನಾನು ಚಿಕ್ಕವನಿದ್ದಾಗ ನಮ್ಮ ಊರಿನ ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ನಾಟಕದಲ್ಲಿ ನಾನು ಮೊದಲ ವೇದಿಕೆ. ಹಾಗೆ ಇಂಜಿನಿಯರಿಂಗ್ ಪದವಿ ಪಡೆದ ನಂತರ ಎಲ್ಲರೂ ಕೆಲಸ ಹುಡುಕೋ ಸಮಯದಲ್ಲಿ ರಿಷಬ್ ಅವರು ಸಿನಿಮಾ ಹುಡುಕೋ ಪಯಣ ಶುರು ಮಾಡಿದರು. ಅವರು ಕೆಲಸವಿಲ್ಲದ ದಿನಗಳಲ್ಲಿ ಕ್ಯಾಮರಾ, ಎಡಿಟಿಂಗ್, ನಿರ್ದೇಶನ ಇವು ಎಲ್ಲದರ ಬಗ್ಗೆ ಕಲಿತುಕೊಳ್ಳುತ್ತಿದ್ದರು. ಬದುಕು ಸುಲಭವಾಗಿರಲಿಲ್ಲ, ಆದರೆ ಕನಸು ಬಲವಾಗಿತ್ತು. ರಿಷಬ್ ಶೆಟ್ಟಿ ಅವರು ತಮ್ಮ ಮೊದಲನೇ ಹೆಜ್ಜೆ ಇಟ್ಟಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಹೌದು, ರಿಷಬ್ ಅವರು ಅರ್ಜುನ್ ಸರ್ಜಾ ಹಾಗೂ ಇತರ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಚಿತ್ರರಂಗದ ಒಳ ಹೊರಗಿನ ಪಾಠಗಳನ್ನು ಕಲಿತರು. ನಂತರ ಅಟ್ಟಹಾಸ ಚಿತ್ರದಲ್ಲಿ ನಟನಾಗಿ ಚಿಕ್ಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಅದೇ ಸಮಯದಲ್ಲಿ ಅವರ ಮನದೊಳಗೊಂದು ಹೋರಾಟ ನಡೆಯುತ್ತಿತ್ತಂತೆ. ಅದು ಏನು ಅಂದರೆ, ನಾನು ನನ್ನ ಕತೆ ಹೇಳಬೇಕು, ನನ್ನ ನಟನೆ ತೋರಿಸಬೇಕು. ಆ ನಂತರ ಅವರು ಉಗ್ರಂ, ಕಿರಿಕ್ ಪಾರ್ಟಿ, ಬೆಲ್ ಬಾಟಮ್ ಹೀಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿದರು. ಆದರೆ ಪ್ರೇಕ್ಷಕರು ಗಮನಿಸಲಿಲ್ಲ. ಆದರೆ ಅವರು ಹೋರಾಟ ಮುಂದುವರೆಸಿದರು. 2016ರಲ್ಲಿ ರಿಷಬ್ ಶೆಟ್ಟಿ ತಮ್ಮ ನಿರ್ದೇಶನದ ಚಿತ್ರ ರಿಕ್ಕಿ ಎಂಬ ಚಿತ್ರದ ಮೂಲಕ ಪ್ರೇಕ್ಷಕರ ಮುಂದೆ ಬಂದರು. ಈ ಸಿನಿಮಾ ಅವರಿಗೆ ನಿರ್ದೇಶಕನಾಗಿ ಗುರುತು ನೀಡಿತು. ಆದರೆ ನಿಜವಾದ ತಿರುವು ಬಂದಿದ್ದು ಕಿರಿಕ್ ಪಾರ್ಟಿ ಮೂಲಕ. ರಕ್ಷಿತ್ ಶೆಟ್ಟಿ ನಾಯಕ, ರಿಷಬ್ ಶೆಟ್ಟಿ ನಿರ್ದೇಶಕ. ಇಬ್ಬರು ಶೆಟ್ಟಿಗಳು ಸೇರಿ ಕನ್ನಡ ಸಿನಿ ಲೋಕದಲ್ಲಿ ಹೊಸ ಕ್ರಾಂತಿ ತಂದರು. ಈ ಸಿನಿಮಾ ಯುವಜನರ ಮನಸ್ಸನ್ನು ಗೆದ್ದಿತು. ಕಾಲೇಜ್ ದಿನಗಳ ನಗು, ಪ್ರೀತಿ, ನೋವು ಎಲ್ಲವನ್ನು ಹಾಸ್ಯಮಯವಾಗಿ ಹೇಳಿದ ಕಿರಿಕ್ ಪಾರ್ಟಿ ಕನ್ನಡ ಸಿನಿ ಹೊಸ ಶೈಲಿಯಲ್ಲಿ ಉದಯವಾಯಿತು. ಇದರಿಂದ ರಿಷಬ್ ಶೆಟ್ಟಿ ನಿರ್ದೇಶಕನಾಗಿ ಖ್ಯಾತಿ ಗಳಿಸಿದರು. ಆದರೆ ಜೀವನದ ಅತ್ಯಂತ ದೊಡ್ಡ ತಿರುವು ಬಂದಿದ್ದು 2022ರಲ್ಲಿ. ಕಾಂತಾರ ಚಿತ್ರದ ಮೂಲಕ ತೆರೆಯ ಮೇಲೆ ಮಿಂಚಿದ ರಿಷಬ್ ಶೆಟ್ಟಿ ಅವರು ಕಾಂತಾರ ಎಂಬ ಪದವೇ ಪವಿತ್ರ. ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಕೇವಲ ನಿರ್ದೇಶಕನಲ್ಲ, ನಟನಾಗಿಯೂ ಅದ್ಭುತವಾಗಿ ಮೂಡಿ ಬಂದಿದ್ದರು. ಭೂತಾರಾಧನೆ, ಗ್ರಾಮೀಣ ನಂಬಿಕೆ ಮತ್ತು ದೇವರ ವಿಶ್ವಾಸ ಇವೆಲ್ಲವನ್ನು ಅವರು ಆಳವಾಗಿ ಚಿತ್ರಿಸಿದರು. ನಂತರ ಕಾಂತಾರ ಪಾತ್ರದ ಮೂಲಕ ಅವರು ಕನ್ನಡದ ಸಂಸ್ಕೃತಿ, ಅಸ್ತಿತ್ವವನ್ನು ವಿಶ್ವದ ವೇದಿಕೆಗೆ ಕೊಂಡೊಯ್ದರು. ಸಿನಿಮಾ ನಂತರ ಜನರು ಕೇವಲ ಹೀರೋ ಎಂದಲ್ಲ, ಕಲಾವಿದ ಎಂದು ಕರೆದರು. ಭಾರತದೆಲ್ಲೆಡೆ ಕಾಂತಾರ ಕುರಿತು ಚರ್ಚೆ ನಡೆಯಿತು. ಸಣ್ಣ ಬಜೆಟ್ನ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಲೆವೆಲ್ಗೆ ಸದ್ದು ಮಾಡಿತು. ಆದ್ದರಿಂದ ಕಾಂತಾರದ ನಂತರ ರಿಷಬ್ ಶೆಟ್ಟಿ ಕೇವಲ ನಟನಲ್ಲ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದರು ಮತ್ತು ರಿಷಬ್ ಶೆಟ್ಟಿ ಎಲ್ಲರ ಹೃದಯದಲ್ಲಿ ಸ್ಥಾನ ಪಡೆದರು. ರಿಷಬ್ ಶೆಟ್ಟಿ ಯಾವಾಗಲೂ ಹೇಳ್ತಾರೆ, ನನ್ನ ಕತೆಗಳು ಮಣ್ಣಿನ ವಾಸನೆಯಿಂದ ಹುಟ್ಟುತ್ತವೆ. ಅವರು ಗ್ರಾಮೀಣ ಕತೆಗಳಿಗೆ ಜೀವ ಕೊಡುತ್ತಾರೆ, ದೇವರ ನಂಬಿಕೆಗೆ ಗೌರವ ತೋರಿಸುತ್ತಾರೆ ಮತ್ತು ಸತ್ಯಕ್ಕೆ ನಿಂತು ಸಿನಿಮಾ ಮಾಡುತ್ತಾರೆ. ಅವರ ಕೆಲಸದಲ್ಲಿ ನಿಷ್ಠೆ, ದಿನಕ್ಕೆ 16 ಗಂಟೆ ಶೂಟಿಂಗ್, ಪ್ರತಿಯೊಂದು ದೃಶ್ಯದಲ್ಲಿ ಪರಿಪೂರ್ಣತೆ ಹುಡುಕುವುದು ಇದು ಇವರ ಯಶಸ್ಸಿನ ನಿಜವಾದ ರಹಸ್ಯ. ಇಂದಿನ ದಿನಗಳಲ್ಲಿ ರಿಷಬ್ ಶೆಟ್ಟಿ ಕನ್ನಡಿಗರ ಪ್ರಿಯ ನಟ. ಅವರು ಭಾರತದ ಚಿತ್ರರಂಗದ ಪ್ರೇರಣೆ. ಅವರ ಜೀವನ ಕತೆ ಎಲ್ಲ ಯುವಕರಿಗೆ ಸಂದೇಶ. ಹೋರಾಟವಿಲ್ಲದೆ ಗೆಲುವಿಲ್ಲ, ನಂಬಿಕೆ ಇಟ್ಟರೆ ಸಾಧ್ಯವಿಲ್ಲದೇನೂ ಇಲ್ಲ. ಹೀಗಾಗಿ ಗೆಳೆಯರೇ, ಇದು ರಿಷಬ್ ಶೆಟ್ಟಿ ಅವರ ಅಸಾಧಾರಣ ಪ್ರಯಾಣ. ಒಬ್ಬ ಕನಸುಗಾರನಿಂದ ಸ್ಟಾರ್ ತನಕ ಕತೆ. ನಿಮಗೆ ರಿಷಬ್ ಶೆಟ್ಟಿ ಯಾವ ಸಿನಿಮಾ ಹೆಚ್ಚು ಇಷ್ಟ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಕನ್ನಡ ಸಿನಿ ಕಥೆಯಲ್ಲಿ. ಧನ್ಯವಾದಗಳು.